ಏನ್ರಿ ಗೌರವಕ್ಕರ ಆರಾಮ ಕುಂತೀರಿ? ಸೊಸಿ ಬಂದಾಗಿದ್ದ ಮನ್ಯಾಗ ಆರಾಮ್ ಅನ್ಸುತ್ತಲ್ಲ. ಅಯ್ಯ ಬರ್ರಿ ಬರ್ರಿ ವಿಜಯವಕ್ಕರ ಬರ್ರಿ. ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಂಗೈತಿ. ಈಗ ಮಾಡ್ಸೇನ್ರನ ಕಣ್ಣು ಆಪ್ರೇಷನ್? ಅಯ್ಯವ್ವ ಇದೇನು ಕೇಳ್ತೀರಿ? ಒಂದು ವಾರ ಆತು ನೋಡ್ರಿ ಗೌರವಕ್ಕರ ಆಪ್ರೇಷನ್ ಮಾಡಿಸ್ಕೊಂಡು. ಒಂದ ಕಣ್ಣ ಎಡಗಣ್ಣು ಒಂದಿಟ್ಟು ಇದು ಪರಿ ಭಾಳ ಬಂದಿತ್ತ, ಬಲಗಣ್ಣು ಬಂದೈತಿ. ಅದೇನಂತ ಪರಿ ಇಲ್ಲ, ಈಗ ಬೇಡ ಅನ್ನವ ಡಾಕ್ಟರ್. ಅದಕ್ಕೆ ಒಂದಿಟ್ಟು ಮಾಡ್ಸೀನಿ. ಇದನ್ನ ಹಾಕೊಂಡು ಅಡ್ಯಾಡ್ಬೇಕು ಅಂದು ಕೊಟ್ಟ. ಹೌದನ್ರಿ? ಅಯ್ಯ ಕಣ್ಣು ಆಪ್ರೇಷನ್ ಮಾಡ್ಸೋಣದು ಕಷ್ಟ ಬಿಡ್ರಿ. ನಾನು ಎರಡು ಕಣ್ಣು ಮಾಡ್ಸೀನಿ. ಏನು ಬದ್ನೆಕಾಯಿ ತಿನ್ನಂಗಿಲ್ಲ, ಕುಂಬಳಕಾಯಿ ತಿನ್ನಂಗಿಲ್ಲ, ನಂಜಿನ ಏನು ತಿನ್ನಂಗಿಲ್ಲ. ಅದು ತಿನ್ಬೇಡ್ರಿ ಅಂತಾರೆ. ಆಮೇಲೆ ಇದು ಕರಿ ಚಸ್ಮಾ ಹಾಕ್ಯಂಡು ಎಲ್ಲೂ ಹೊರಗೆ ಬರೋಕ್ಕೂ ಮನಸ್ಸಾಗೋದಿಲ್ಲ, ಏನಿಲ್ಲ ಅತ್ಲಾಗ. ನನಗಂಕ್ರ ಜೀವನ ಬಾಯಿಗೆ ಬಂದು ಹೋಗಿರುತ್ತೆ. ಆದರೆ ನೀವು ಹೆಚ್ಚಿನ ಬಂದಿರಲ್ಲ ಅದನ್ನ ಕರಿ ಚಸ್ಮಾ ಹಾಕ್ಯಂಡು. ಅಯ್ಯಯ್ಯ ಏಟಂತ ಮನ್ಯಾಗ ಕುಂದಿರ್ತೀರಿ ನೀವು? ಒಲೆ ಮುಂದೆ ಹೋಗ್ಬ್ಯಾಡ್ರಿ, ಒಲೆ ಊದಬ್ಯಾಡ್ರಿ. ಆಮೇಲೆ ಮತ್ತು ಏನು ಬೆಳಕು ಜಾಸ್ತಿ ನೋಡಬ್ಯಾಡ್ರಿ. ಮನ್ಯಾಗನು ಟ್ಯೂಬ್ಲೈಟ್ ಇದ್ವು ಅಂದ್ರೆ ಹಾಕ್ಯಾರಿ ಅಂತಂದು ಹೇಳ್ಯಾರ. ಅದಕ್ಕೆ ಮನ್ಯಾಗ 3 ಹೊತ್ತು ಹಾಕ್ಕೊಳಕ್ಕೆ ಹೇಳೋಣ. ಈ ಚಸ್ಮಾ ಹಾಕ್ಕೊಂಡು ಮಂದಿ ಬಂದ್ರೆ ಮಕ್ಳು ಬಂದ್ರೆ ಮಾತಾಡ್ಲಾರ್ದ ಎಷ್ಟು ದಿನ ಅಂತ ಕುಂಡ್ರಲ್ಲವ. ನಾನು ಮಕ್ಕ ಮುಚ್ಕೊಂಡು ಗರೋಕ್ಕ ಅದಕ್ಕೆ ಸಾಕಾಗಿ ಇವಾಗ ಹೊರಗೆ ಬಂದಿ ನೋಡ್ರಿ. ಚಲೋ ಆತ್ರಿ. ಬರ್ರಿ ಕುಂದ್ರಿ ಮಾತಾಡೋಣ. ಅಮ್ಮರ ಅಯ್ಯ ಯಾರ ತಮ್ಮ ನೀನು? ನಿನ್ನೆಲ್ಲ ನೋಡಿಲ್ಲಲ್ಲ. ಇದು ಸಿದ್ದಣ್ಣರಂತಂದು ಪಂಚಾಯತ್ಯಾಗ ಏನೋ ಕೆಲಸ ಮಾಡ್ತಾರಂತಲ್ರಿ, ಅವ್ರ ಮನೆ ಎಲ್ಲೈತ್ರಿ ಅಮ್ಮರ? ನೀವು ಹೊರಗಿದ್ರಲ್ಲ, ಅದಕ್ಕೆ ನಿಮ್ಮನ್ನು ಕೇಳಾಕತ್ತೀನಿ. ಸಿದ್ದಣ್ಣರ ಮನಿ ಇದರಿ? ಸಿದ್ದಣ್ಣರ ಮನಿ ನೀವು ಯಾರು? ಯಾರ ನೆಂಟ್ರು ಬಂದಾರ ಕಾಣತ್ತವ. ನಾ ಬರ್ತೀನಿ. ಗಾಳ್ಯಾಗ ಬಾಳತ್ ನಿಂದ್ರ ಬೇಡ. ಮತ್ತೇನ್ರ ಕಣ್ಣು ಏನರ ಆತಂದ್ರೆ ತೋರ್ಸುದಿಲ್ಲ ಅಂತಂದು ನನ್ನ ಸೊಸಿ ನಾಯಿ ಒದ್ರದಂಗೆ ಒದರ್ತಾಳ. ಮೊದ್ಲು ಮನ್ಯಾಗ ಹೋಗಿ ಬೆಚ್ಚ ಕುಂದಿರ್ತೀನಿ. ಆಕಿ ಹಾಲು ಹಿಂಡಾಕಿ ಹಿತ್ಲಾಗ ಹೋಗ್ಯಾಳ. ಅದಕ್ಕೆ ಓಡಿ ಬಂದು ನಾನಿಲ್ಲಿ. ಮತ್ತು ಗೊತ್ತಾತಂದ್ರೆ ಬಾಯ್ ಬಂದಂಗೆ ಬೈತಾಳ. ಬರ್ತೀನಿ ತೋರಿ ಗೌರವಕ್ಕರ, ಮತ್ತೆ ಬರ್ತೀನಿ ಅಂತ ಕುಂತು ಮಾತಾಡ್ತೀನಿ. ಬರಲ್ರಿ? ಆತಾತು, ಹೋಗ್ಬರ್ರಿ. ಯಾರಂತ ಗೊತ್ತಾಗ್ಲಿಲ್ಲಪ್ಪ. ಏನಾಗಬೇಕಾಗಿತ್ತಪ್ಪ ನಿನಗೆ? ಶರಣ್ ರೀ, ನಮ್ಮ ಸಾವ್ಕಾರ ಮಂದಿಗೆ ಭಾಳ ಜನ ಕಮೆಂಟ್ ಮಾಡಿ, ಅಕ್ಕ ಇವಾಗ ಹೆಂಗದಿರಿ, ಆರಾಮಾಗೈತೇನೋ, ಏನು ಮಾಡಕತ್ತೀರಿ ಅಂತ ಕೇಳಿ ಭಾಳ ಪ್ರೀತಿಯಿಂದ ಕಾಳಜಿಯಿಂದ ನನ್ನನ್ನು ವಿಚಾರಿಸ್ಕೊಂಡ್ರಿ. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಜವಾಗ್ಲೂ. ನಂಗೆಲ್ಲ ನೀವೆಲ್ಲ ನಂಗೆ ಅಕ್ಕಂಗಿರೇನೋ, ನೀವು ಅಷ್ಟು ಕೇರ್ ಮಾಡೋದು ನಂಗೆ ಖರೇನ ಭಾಳ ಖುಷಿ ಆಯ್ತು. ನಾವು ಒಂದೊಂದಕ್ಕೆ ರಿಪ್ಲೈ ಕೊಟ್ಟೀನಿ, ಒಂದೊಂದಕ್ಕೆ ಕೊಟ್ಟಿಲ್ಲ. ಯಾಕಂದ್ರೆ ಭಾಳ ನನಗೆ ಕಷ್ಟ ಆಗ್ಬಿಟ್ಟಿತ್ತು. ನೆಗಡಿ ಆದರೆ ಮೂಗೊಳಗೆ ಇಳಿಬೇಕಲ್ಲ, ಇಳಿದ್ರೆ ಅದು ಅರ್ಧ ಸಮಾಧಾನ ಆಗ್ಬಿಡ್ತೈತಿ. ನಂಗೆ ಸೀನ್ ಬರ್ತಾವು, ಬಟ್ ಒಟ್ಟ ಮೂಗೊಳಗೆ ಇಳಿಯಲ್ಲ. ಅದು ಒಂಥರ ವಿಚಿತ್ರ. ನಂದು ಫುಲ್ ಗಂಟ್ಲು ಕಟ್ಕೊಂಡು ಬಿಡುತ್ತೆ ಅದು. ಆ ಥರ ನೆಗಡಿ ನನಗೆ. ಕೆಮ್ಮು ಬರುತ್ತೆ, ಅದು ಒಟ್ಟ ಹಗ್ಲತ್ರ ಒಂಚೂರು ಕೆಮ್ಮು ಬರಲ್ಲ. ರಾತ್ರಿ ಆ ಕೆಮ್ಮಿಗೆ ನಂಗೆ ಸಾಕಾಗೋಗ್ಬಿಡ್ತೈತಿ. ಹಾಗಾಗಿ ನಾ ಜಾಸ್ತಿ ಯಾರಿಗೂ ರಿಪ್ಲೈನೂ ಮಾಡಲಿಲ್ಲ. ನೀವು ಭಾಳ ನಂಗೆ ಕಾಳಜಿ ಮಾಡಿ ಕೇಳಿದ್ರಿ. ಭಾಳ ಅಂದರೆ ಭಾಳ ಥ್ಯಾಂಕ್ಸ್. ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗೀನಿ. ಜ್ವರ ಏನಿಲ್ಲ, ಬಟ್ ಅದೇ ಗಂಟ್ಲು ಕಟ್ಕೊಂಡಿರೋದು ಇನ್ನೊಂದು ಚೂರು ಸರಿ ಹೋಗ್ಬೇಕು. ಚೂರು ಕೆಮ್ಮೈತಿ ಅಷ್ಟು ಬಿಟ್ರೆ ಆರಾಮಾಗಿದ್ದೀನಿ. ಕರೆಕ್ಟಾಗಿ ವಿಡಿಯೋ ಹಾಕೊಂಡು ಹೋಗ್ತೀನಿ. ಪ್ಲೀಸ್ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರಂಗೆ ನೋಡಕತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ದೊಂದು ಲೈಕು, ಒಂದು ಕಮೆಂಟು ನಮ್ಗೆ ಭಾಳ ಅಂದರೆ ಭಾಳ ಮುಖ್ಯ ಆಗ್ತವೆ. ಅವ ನಮಗೆ ಸಪೋರ್ಟಿಂಗ್ ಸಿಸ್ಟಮ್ ಥರ. ವ್ಯೂಸ್ ಬಂದಿಲ್ಲ ಅಂತಂದ್ರೆ ಭಾಳ ಬೇಜಾರಾಗುತ್ತೆ, ಅಫ್ಕೋರ್ಸ್ ಹೌದು. ಬಟ್ ರೆಗ್ಯುಲರ್ ವ್ಯೂವರ್ಸ್ ಕಮೆಂಟ್ ಬಂದಿಲ್ಲ ಅಂದರೂ ಅಷ್ಟೇ ಬೇಜಾರಾಗುತ್ತೆ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಆರಾಮಾಗಿದ್ದೀನಿ ಈಗ, ಪರವಾಗಿಲ್ಲ. ನಿಮ್ಮ ಎಲ್ಲ ಪ್ರೀತಿಯ ಹಾರೈಕೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅಮ್ಮರ, ನನ್ನ ಹೆಸರು ಮೀನಪ್ಪ ಅಂತ ಹೇಳ್ರಿ. ಇವ್ರು ಇದಾರಂತಲ್ರಿ ನಮ್ಮ ಪಂಚವಕ್ಕರ್. ಹಾಂ, ನೀನು ಯಾವ ತಂದೆಪ್ಪ? ಅದ ರೀ ನಮ್ಮ ಇವ್ರು ಅದಾರಲ್ರಿ, ನಮ್ಮ ಚೆನ್ನಪ್ಪಣ್ಣ ಅವ್ರ ಗೆಳೆಯರಿ ನಾನು. ಹಾಂ, ಅದ ನಮ್ಮ ಪಂಚವದಾಳಲ್ಲ, ಅವ್ರ ಅಣ್ಣನ ಹೆಸರು ಚೆನ್ನಪ್ಪ. ಹೌದು. ಹೇಳಪ್ಪ, ಏನು ವಿಷಯ? ಏನಿಲ್ರಿ ಅಮ್ಮರ, ನಮ್ಮ ತಂಗಿನೂ ಇದ ಊರಿಗೆ ಕೊಟ್ಟಿವ್ರಿ. ಅವರು ಮ್ಯಾಗ್ಲೋಣ್ಯಾಗ ಮಲ್ಲಪ್ಪ ಬಡಿಗ್ಯಾರ ಅಂತಂದ್ರೆ ನೋಡ್ರಿ, ಅವ್ರ ಮನೆಗೆ ನಮ್ಮ ತಂಗಿ ಕೊಟ್ಟಿವ್ರಿ. ಆ ಮಲ್ಲಪ್ಪರಿಗೆ ಕೊಟ್ಟಿವ್ರಿ. ಅದಕ್ಕೆ ನನ್ನ ತಂಗಿನ ನಾ ಕರ್ಕೊಂಡು ಕಳ್ಸಕ್ಕೆ ಬಂದಿದ್ದೇನೆ ರೀ. ಆಕಿನ ಬಿಟ್ಟು ವಾಪಸ್ ಹೊಂಟಿದ್ನಲ್ಲ, ಅವಾಗ ಅದಕ್ಕೆ ಅವ್ರ ಅಣ್ಣ ನನಗೆ ಸಿಕ್ಕ, ಹಿಂಗಪ್ಪ ಮತ್ತೆ ಹೊಕ್ಕಿ ಅಂತೆಲ್ಲ ನಿನ್ನ ತಂಗಿ ಬಿಡಾಕ, ಹಂಗೆ ಒಂಚೂರು ನನ್ನ ತಂಗಿ ಮನ್ಯಾಗನು ಕೇಳ್ಬಾ, ಮಾತಾಡ್ಸ್ಬಾ. ಮೊನ್ನೆ ಟಪಾಲು ಬರ್ದಿದ್ವಿ, ವಾಪಸ್ ಟಪಾಲಕ್ಕೇನು ಉತ್ತರನ ಬರ್ದಿಲ್ಲ. ಹುಡುಗಿ ಊರ ಮ್ಯಾಗೇನೋ ಹೋಗಿದ್ರಂತ ಇಬ್ರು ಗಂಡ ಎಂತಿ. ಯಾಕ ಉತ್ತರ ಬರೀ ಒಳ್ಳು, ಯಾಕ ಏನು ನೋಡ್ಕೊಂಡು ಒಂದಿಟ್ಟು ಬಾರಪ್ಪ ಅಂತಂದು ಹೇಳಿ ಕಳಿಸ್ಯಾರಿ. ಒಂಚೂರು ಕರಿತೀರನ್ರಿ ತಂಗಮ್ಮನ್ನ? ಮಾತಾಡ್ಸಿ ಹೋಗ್ಬಿಡ್ತೀನಿ. ಹೌದನಪ್ಪ. ಚಲೋ ಆತ್. ನಮ್ಮ ಸೊಸಿ ಊರನ್ನಾರ ನೀವು? ಅಯ್ಯ ಚಲೋ ಆತ್ ನೋಡ್ರಿ.
ಯಾರ ಬಂದಾರಲ್ಲಪ್ಪ, ನೋಡಮ್ಮ ನೋಡೋಣ. ಯವ್ವ, ಯಾರು ಬೇವ್ರು? ಬಂದ್ರೇನಪ್ಪ? ಬರ್ರಿ ಬರ್ರಿ ಬರ್ರಿ. ನಿನ್ನ ಹೆಂಡತಿ ಊರತ್ತಂತಪ್ಪ. ನಿಮ್ಮ ನಿನ್ನ ಹೆಂಡತಿ ಅಣ್ಣ ಕಳ್ಸ್ಯಾನ. ಯಾಕೆ ಟಪಾಲಿಗೆ ಉತ್ತರ ಬರ್ದಿಲ್ಲ ಅಂತ ನಿನ್ನ ಹೆಂಡತಿ, ಅದಕ್ಕೆ ನೋಡ್ಕೊಂಬಾ ಅಂತಂದು ಕಳ್ಸ್ಯಾನಂತ ನೋಡು. ಒಳ ಬರ್ರಿ ಅಂತ ಕರೆಯಕತ್ತಿದ್ದೆ, ಅಷ್ಟಾತ್ಲಿ ನೀವ ಬಂದ್ರಿ ನೀವು ಬರ್ರಿ ಬರ್ರಿ. ನಮಸ್ಕಾರ ರೀ, ನಮಸ್ಕಾರ. ಅಂದ್ರೆ ಮದುವೆ ಭಾಳ ತುರ್ತಾಗಿ ಎಲ್ಲ ಗಡ್ಬಡಿ ಒಳಗೆ ಆತಲ್ರಿ, ನಾವು ಯಾರೂ ಬಂದಿಲ್ಲ ರೀ. ಹಾಗಾಗಿ ನಾವು ನಿಮ್ಮನ್ನು ಯಾರನ್ನೂ ನೋಡಿಲ್ಲ. ಭಾಳ ಮಂದಿ ಬಂದಿಲ್ಲ. ನಮ್ಮ ಊರಾಗ ಒಂದು ಗೌಡ್ರು ಅವ್ರು ಅಷ್ಟೇ ಬಂದಿದ್ರಲ್ಲ, ಹಾಗಾಗಿ ನಾವು ಬಂದಿಲ್ಲ. ಆಮೇಲೆ ಆ ತಂಗಿಯಮ್ಮನ್ನು ನಾವು ನೋಡಿಲ್ಲ ರೀ. ಏನಂದೆಪ್ಪ ನೀನು? ನಿಮ್ಮ ದೋಸ್ತನ ತಂಗಿ ನೋಡಿಲ್ಲ? ಎಂತ ಮಾತು ಯಪ್ಪ. ಹಂಗಲ್ರಿ ಅಮ್ಮರ, ನಮ್ಮ ಊರಾಗ ಹೆಣ್ಮಕ್ಳು ಹಂಗೆ ಜಾಸ್ತಿ ಹೊರಗೆ ಬರಕ್ಕೆ ಬರೋದಿಲ್ಲ ರೀ. ಅದು ಆ ಹುಡುಗಿ ಅದ್ರಾಗ ಭಾಳ ಸೂಕ್ಷ್ಮಿತ್ರಿ. ಅದು ಹುಡುಗಿ ಮನೆ ಮುಂದಲ್ದ ಕೆಲಸ ಮಾಡ್ಕೊಳ್ಳೋದು, ಅವ್ರ ಅತ್ತಿಗೆಮ್ಮನ ಹೊಲಕ್ಕೆ ಪಲಕ್ಕೆ ಹೊಕ್ಕಿತ್ರಿ. ಅದು ಹಾಗಾಗಿ ನಾವು ಜಾಸ್ತಿ ನೋಡಿಲ್ಲ. ಅವ್ರ ಮನ್ಯಾಗ ಹೆಣ್ಮಕ್ಳು ಭಾಳ ಮಂದಿ ಅದಾರ ರೀ. ಈ ಅದು ಸಾಣದೊಂದು ಹುಡುಗಿ ನೋಡೀನಿ ರೀ. ಅದು ಸಾಣದೊಂದು ಹುಡುಗಿ ಐತೆ ನೋಡ್ರಿ. ಹಾಂ, ಗಾಯತ್ರಿ ಅಂತದಾಳ. ಆ ಹುಡುಗಿ ನೋಡೀನಿ. ಯಾಕಂದ್ರೆ ಆ ಹುಡುಗಿ ಸಾಣದೈತಲ್ಲ, ಎಲ್ಲದಕ್ಕೂ ಚಿಟಿಗೆ ಮುಟ್ಟಿಗೆ ಅಂಗಡಿಗೆ ಅದಕ್ಕೆ ಇದಕ್ಕೆ ಅಂತಂದು ಆ ಹುಡುಗಿನ ಕಳಿಸ್ತಾರೆ ರೀ. ಆ ಹುಡುಗಿ ನೋಡೀನಿ. ಮತ್ತು ಬೇರೆ ನೋಡಿಲ್ ಬಿಡ್ರಿ. ನಾನು ಒಂದು ಈಟ್ ಕರೆದ್ರಿ ಅಂದ್ರೆ ತಂಗಿಯಮ್ಮನ್ನ ಮಾತಾಡ್ಸ್ಕೊಂಡು ಹೋಗಿದ್ದೆ. ಆರಾಮದಿರಿ ಅಲ್ರಿ ಅಣ್ಣಾರ? ಅಪ್ಪರ ಆರಾಮದಿರಿ? ಹಾಂ, ಆರಾಮದೀವಿ. ಯವ್ವ, ನಿನ್ನ ಸೊಸಿನ ಒಂದು ಇಟ್ಟು ಕರಿಯವ್ವ, ಮಾತಾಡ್ಸ್ಕೊಂಡು ಹೋಗ್ಲಿ. ಯಾಕೆ ಟಪ್ಪಲ್ ಹಾಕಿಲ್ಲ ಏನಂತಂದು ಆಕೆ ಉತ್ತರ ಕೊಡ್ತಾಳೆ. ಕರಿ. ಹಾಂ ಕರೀತೀನಿ. ಬಾರವ ಇಲ್ಲಿ ತಂಗಿ, ಹೊರಗೆ ಒಂದಿಟ್ಟ. ನಿನ್ನ ತವ್ರ ಮನೆಗಾರ ಬಂದಾರ ಒಂದಿಟ್ಟ, ಬಾ ಇಲ್ಲಿ. ನೀನು ಒಳಗಾರ ನಡಿಯತ್ತಮ್ಮ. ಇಲ್ಲಿಲ್ರಿ, ನನಗೂ ಮತ್ತೆ ಬಸ್ಸಿಗೆ ತಡ ಆಗುತ್ತೆ. ಒಂದೇ ಬಸ್ ನೋಡ್ರಿ, ಹೋದ್ರೆ ಹೋಳಿ ಹುಣ್ಣಿಮೆ ಬಂದ್ರೆ ಭರತ್ ಹುಣ್ಣಿಮೆ ಹಂಗೆ ಬಸ್. ಅದಕ್ಕೆ ಮತ್ತೆ ತಡ ಆತಂದ್ರೆ ಭಾಳ ವಜ್ಜಾಗುತ್ತೆ. ಒಂದಿಟ್ಟು ನೀವೇ ಕರೆದು ಬಿಡ್ರಿ ತಂಗ್ಯವನ್ನ. ತೀರ ಕರೆದ್ರೇನ್ರಿ? ಯಾಕ್ರಿ? ಬಾರವ ಇಲ್ಲಿ ಹೊರಗೆ ಬಾ. ನಿಮ್ಮ ಊರಾರಂತ ನೋಡಿ ಇವ್ರು. ಏನಂದಿಲ್ಲಪ್ಪ ನಿನ್ನ ಹೆಸರು ತಮ್ಮ? ಇವ ತಂಗಿ, ಆರಾಮದಿಯಾ ಬಿ? ನಾನವ ಮೀನಪ್ಪ. ನನ್ನ ನೋಡಿಯೇ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ನಿನ್ನ ನೋಡಿಲ್ಲ. ಆರಾಮದಿಯಲ್ಲವ? ಎಲ್ಲ ಆರಾಮೈತದಿಲ್ಲ ಗಂಡ ಮನ್ಯಾಗ? ಯಾಕ ನಿಮ್ಮ ಅಣ್ಣ ನಿಮ್ಮವ್ವ ಟಪಾಲ್ ಹಾಕಿದ್ರೆ ನೀವು ವಾಪಸ್ ಟಪಾಲ ಹಾಕವಲ್ಲ ಅಂತ ಅದಕ್ಕೆ ಅವರು ಒಂದೀಟ ಗಾಬ್ರಾಗ್ಯಾರ. ಯವ್ವ, ಊರ ಮೇಲೆ ಹೋದಾರ ಬಂದಿರಿ, ಒಂದು ಟಪಾಲ್ ಹಾಕ್ಬಾರ್ದನ? ಮೀನಪ್ಪಣ್ಣ, ಹಾಂ ನಾ ಆರಾಮದೀನಿ ರೀ. ನೀವು ಆರಾಮದೀರಿ? ಅದು ಏನಾತಂದ್ರಿ, ಊರ ಮ್ಯಾಗ ಹೋಗಿ ಬಂದಿವಲ್ರಿ, ಬರತ್ಲಿಗೆ ಅತ್ತಿಯರ್ ಕೊಟ್ರು ಬಿಡ್ರಿ ಟಪಾಲ್. ನಿಮ್ಮವ್ವ ನಿಮ್ಮ ಅಣ್ಣ ಟಪಾಲ್ ಬರ್ದಾರ ನೋಡವ ಅಂತಂದು ನಾನು ವಾಪಸ್ ಬರಿಬೇಕಂದ್ರಿ ಈ ಕೆಲಸದಾಗ ನನಗೆ ಒಂದಿಟ್ಟು ಮರ್ತು ಹೋತ್ರಿ. ಆಮೇಲೆ ನಂಗೆ ಒಂದಿಟ್ಟು ಮೈಯಾಗ ಸುಖ ಇಲ್ಲಾರ್ದಂಗೆ ಆತ್ರಿ. ಊರ ಮ್ಯಾಗ ಅಡ್ಡಾಡ ಬಂದಿದ್ವಲ್ಲ, ಅದಕ್ಕೆ ಬೇಸರಾಗಿ ನಾನು ಹಾಕಿಲ್ಲ. ಅಯ್ಯ, ಅಷ್ಟಕ್ಕೆ ನಮ್ಮ ಅಣ್ಣ ಗಾಬರಿಯಾಗಿ ನಿಮ್ಮನ್ನು ಕಳಿಸ್ಬಿಟ್ಟಾನನ್ರಿ. ಹ್ಞೂನಯ್ಯವ್ವ, ಆಟಕ್ಕೆ ಗಾಬರಿಯಾಗಿತ್ತು ನೋಡಿ ನಿಮ್ಮ ಅಣ್ಣ. ಇರ್ಲಾಡ್ರಿ ಇರ್ಲಿ, ಹೇಳ್ರಿ ನಾ ಆರಾಮದೀನಿ ಅಂತ ಹೇಳ್ರಿ, ಟಪಾಲ್ ಬರೀತೀನಿ. ನೀವೀಗ ನೋಡಿರಲ್ಲ ನನ್ನ ಎಷ್ಟು ಆರಾಮದೀನಿ ನೋಡ್ರಿ ನಾನು. ಹೌದು, ಭಾಳ ಆರಾಮದಿದಿ. ಚಲೋ ಮನೆ ಕೊಟ್ಟಾರ ನಿನ್ನ, ಭಾಳ ಚಂದದಿದಿ. ಇದನ್ನ ನಿನ್ನ ಬಾಯಲ್ಲಿ ಕೇಳ್ಬೇಕಂತ ನಿಮ್ಮ ಅಣ್ಣ ನಿಮ್ಮವ್ವ ಕಾಯ್ತಿರ್ತಾರವ. ಒಂದು ಟಪಾಲ್ ಬರ್ದ್ಬಿಡವ ನಿನ್ನ ಕೈಲೆ. ಪುಣ್ಯ ಬರುತ್ತೆ ನಿನಗೆ. ಹ್ಞೂ ರೀ ಅಣ್ಣ, ಟಪಾಲ್ ಬರೀತೀನಿ. ಕೇಳಿನಿ ಅಂತ ಹೇಳ್ರಿ ಅವನ್ನ ಅಣ್ಣನ ಎಲ್ರನ್ನ. ಆರಾಮದಾರಲ್ರಿ ಅಲ್ಲಿ ಊರಾಗ? ನನ್ನ ತಂಗಿಯಾರು ಅವರು ಆರಾಮದಾರಲ್ರಿ? ಅವ್ವ ಏನಂದಳ್ರಿ? ಇಲ್ಲವ, ನಾನು ನಿಮ್ಮ ಅವ್ವನ ಬೆಟ್ಟಾಗಿಲ್ಲ. ನಿಮ್ಮ ಅಣ್ಣ ಹಗ್ಗ ಸಿಕ್ನ. ನಮ್ಮದು ಮಗ್ಳು ಅಲ್ಲೇ ಹಳ್ಳಿ, ನಿಮ್ಮ ಊರಾರನ ಅಲ್ಲವು, ಅಲ್ಲೇ ಮಗ್ಳು ಒಂದು ಹಳ್ಳಿ. ಹಂಗಾಗಿ ಸಿಕ್ನಲ್ಲ, ಹಿಂಗನ್ನೇ ಅನ್ನತ್ಲಿಗೆ ಒಂದಿಟ್ಟು ಹಿಂಗೆ ಹೋಯ್ ಬಾರಪ್ಪ ಅಂತಂದು ಈ ಮನೆ ಅಡ್ರೆಸ್ ಕೊಟ್ಟ. ಹಾಗಾಗಿ ಬಂದೆ ನಾನು. ಆತಾಳ ಬರ್ಲೇ ಇವತ್ತಾಯಿನ? ಆರಾಮಿರ, ಒಂದು ಟಪಾಲ್ ಹಾಕಿಬಿಡ ಅಯ್ಯವ. ಅಣ್ಣ, ನಾನು ಎಲ್ರನ್ನೂ ಕೇಳಿದ್ನಿ ಅಂತ ಹೇಳ್ರಿ, ಆರಾಮದೀನಿ ಅಂತ ಹೇಳ್ರಿ. ಹೋಯ್ ಬರ್ರಿ ಒಳಗೆ ಬಂದು ಒಂದಿಟ್ಟು ಚಾ ಕುಡ್ದು ಹೋಗಿದ್ರೆ ಬೇಸಿತ್ತು. ನನಗೂ ಖುಷಿ ಆಕಿತ್ತು. ನನಗೂ ನಿಮ್ಮನ್ನು ನೋಡಿ ನಮ್ಮ ಅಣ್ಣನ ನೋಡ್ದಾಟ ಖುಷಿ ಆಯ್ತು. ಒಳಗೆ ಬರ್ರಿ ಅಣ್ಣ. ಇಲ್ಲವ ಇಲ್ಲ, ಬಸ್ಸಿಗೆ ತಡ ಆಗತ್ತಾ, ಮತ್ತೆ ಬರ್ತೀನಿ ತಾಯಿ. ಅಮ್ಮರ ಅಪ್ಪರ ಬರ್ತೀನಿ ರೀ ಅಣ್ಣರ, ಬರ್ತೀನಿ ತಾಯಿ, ಬರ್ತೀನಿ. ಚಲೋ ಹೊತ್ನಂಗೆ ನಡ್ಗ ಮಾಡಿದೆ. ನಡಿ, ಒಂದು ಟಪಾಲ್ ಒಂದು ಬರ್ದ್ಬಿಡು ಹಂಗ. ನಡಿ ಒಳ ನಡಿ. ಆತ್ರಿ, ಹೊಂಟೆ. ನಂಬಿಕೆ ಅಂತೂ ಬಂತಂತಿರೋದಿಲ್ಲ. ಎಂತ ಮಾತಾ ಹುಡುಗಿ, ನೀನು ಹೊಟ್ಟೆಗಿನ ಕಲ್ಲ ಕರಗ್ಬೇಕು ಹಂಗೆ ಮಾತಾಡಿದಿ, ನಂಬಿಕೆ ಬರ್ದಾ ಇರುತ್ತಾನೆ. ನಡಿ ನಿನ್ನ ಗಂಡಗ ನಿಮ್ಮ ಚಾಕಿದ ನಡಿ. ಇಲ್ಲ ತಾಯಿ, ನೀನು ಆಫೀಸ್ಗೆ ಹೋದಾಕಿ ಯಾವಾಗ ಬಂದಿ? ಹೆಂಗೆ ಬಂದಿ? ಹಿಂಗೆ ಹೋಗ್ಲೇ ಇಲ್ಲ ನೀನು? ಅಯ್ಯ ಅತ್ತಿ, ನಾನು ಬಂದೆಲ್ಲ ಬರತ್ಲಿಗೆನ ಆ ಗಣಮಗ ಹಿಂಗಂತ ಮಾತಾಡೋದನ್ನ ಕೇಳಿಸ್ಕೊಂಡೆ.
ಇದು ಹಿಂಗಾದ್ರೆ ಬಗೆಹರಿಯೋದಲ್ಲ, ತಡಿ, ಹಿಂಗೆ ಒಳಗೆ ಹೋಗೋದು ಬೇಡ. ಯಾಕೆ ಬೇಕು ಮತ್ತು ನಾನು ಯಾರು ಏನಂತ ಕೇಳ್ಗೆಳ್ಯಾನಂತ ನಾನು ಹಿತ್ತಲ ಭಾಗದಿಂದ ಒಳಗೆ ಬಂದೀನಿ. ನೀವು ಕರೆದ್ರಲ್ಲ ಸೊಸಿ ಅಂತಂದು ನಾ ಎಲ್ಲ ಕೇಳ್ಕೊಳತಿದ್ದೆ. ನೋಡಿಲ್ಲ ಅನ್ನಲ್ಲ, ನನಗೂ ಧೈರ್ಯ ಬಂತು ಹೊರಗೆ ಬರೋಕೆ. ಅದಕ್ಕೆ ಪಟ್ಟಣ ಹೊರಗೆ ಬಂದು ನಿಂತು ನಾನು ಪಂಚವನ್ನಂಗೆ ಮಾತಾಡಿದೆ ಆಟ. ಹ್ಞೂ, ಚಲೋ ಕೆಲಸ ಮಾಡಿ ನೋಡು, ಕರೇನ ಚಲೋ ಮಾಡಿದೆ. ನಿನಗೆ ಮೊನ್ನೆ ಹೇಳಿಲ್ಲ ನಾನು ಸಿದ್ಧ, ನಿನಗೆ ಏಟೇಟ ತಲೆ ಇಲ್ಲೋಡ್ಸಿದ್ದಣ್ಣ. ನಿನಗೆ ಒಂದು ಟಪಾಲ್ ಬರ್ದು ಬಿಡು, ಅದಕ್ಕೆ ಆ ಮುದೇವಿಗೆ ಬರೆಯಕ್ಕೆ ಓದಕ್ಕೆ ಬರೋದಿಲ್ಲ. ಆಕಿ ಬರ್ದಂಗೆ ಯವ್ವ ಎಣ್ಣ ಅವ್ರ ರಮದಾರ ಇವ್ರ ರಮದಾರ ಅಂತ ಒಂದು ಟಪಾಲ್ ಗೀಚಿ ಹೋಗ್ಯಾಕಿ ಏನು ನಿನಗೆ? ಹಾಂ, ಒಂದು ಟಪಾಲ್ ಗೀಚಿ ಹೋಗ್ದಿದ್ದೇನಿದ್ರಿ ಒಂದು ಬಾಗಿಲವರೆಗೂ ಬರ್ತಿದ್ದಾನೆ. ಹೇಳಮ್ಮ ಅಂತ ಕೇಳೋದಿಲ್ಲ ನೀನಂತ್ರ. ಹೋಗಿ ಶಾಣೆ ಇದ್ದಿದ್ದಿ.